ಶಿವರಾಜ್ ಕುಮಾರ್ ಅವರನ್ನ ಕಿಚ್ಚ ಸುದೀಪ್ ಈಗಾಗಲೇ ಭೇಟಿ ಮಾಡಿದ್ದಾರೆ. ಶಿವಣ್ಣ ಅಮೆರಿಕಾಗೆ ಚಿಕಿತ್ಸೆಗೆ ಅಂತ ಹೋಗುವ ಮೊದಲು ಮತ್ತು ಚಿಕಿತ್ಸೆ ಪಡೆದು ಬಂದ ಮೇಲೆ ಸುದೀಪ್ ಸೆಂಚುರಿ ಸ್ಟಾರ್ ಮನೆಗೆ ಭೇಟಿ ಕೊಟ್ಟು ಯೋಗಕ್ಷೇಮ ವಿಚಾರಿಸಿದ್ದಾರೆ. ಆದರೆ ಇದುವರೆಗೂ ದರ್ಶನ್ ತೂಗುದೀಪ್ ಶಿವಣ್ಣನನ್ನ ಭೇಟಿ ಮಾಡಿರುವ ವಿಚಾರ ಸುದ್ದಿಯಾಗಿಲ್ಲ. ದರ್ಶನ್ ಜಾಮೀನಿನ ಮೇಲೆ ಬಿಡುಗಡೆಯಾದ ಸಮಯದಲ್ಲಿ ಶಿವಣ್ಣ ಅಮೆರಿಕಾಗೆ ತೆರಳಲು ಸಿದ್ಧತೆ ನಡೆಸ್ತಾ ಇದ್ರು. ಮತ್ತೊಂದು ಕಡೆ ದರ್ಶನ್ ಅವರಿಗೂ ಕೂಡ ಬೆನ್ನು ನೋವು ಸೇರಿದಂತೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದವು. ಹಾಗಾಗಿ ದರ್ಶನ್ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಇದೇ ಕಾರಣಕ್ಕೆ ಶಿವಣ್ಣನ ಮನೆಗೆ ದರ್ಶನ್ ಭೇಟಿ ನೀಡಲು ಸಾಧ್ಯವಾಗಿರಲಿಲ್ಲ. ಆದರೆ ಇದೀಗ ಅಣ್ಣವರ ಮನೆಗೆ ದಾಸ ಭೇಟಿ ನೀಡುತ್ತಾರೆ ಎನ್ನುವ ವಿಚಾರ ಸುದ್ದಿಯಾಗ್ತಾ ಇದೆ. ಈಗಾಗಲೇ ಹಲವು ಬಾರಿ ಫೋನ್ ಕಾಲ್ ಮೂಲಕ ಶಿವಣ್ಣನ ಜೊತೆ ಮಾತನಾಡಿರುವ ದಚ್ಚು ಶೀಘ್ರದಲ್ಲೇ ಅವರನ್ನ ಮೀಟ್ ಮಾಡಲಿದ್ದಾರಂತೆ. ದರ್ಶನ್ ಜಾಮೀನು ಬಳಿಕ ಕೆಲ ದಿನಗಳವರೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾ ಇರಲಿಲ್ಲ. ಇತ್ತೀಚೆಗೆ ಮತ್ತೆ ಅಭಿಮಾನಿಗಳಿಗೆ ಮುಖದರ್ಶನ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ದಿನಕರ್ ತೂಗುದೀಪ್ ನಿರ್ದೇಶನದ ರಾಯಲ್ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಸಹೋದರನಿಗೆ ಬೆಂಬಲ ಕೊಟ್ಟಿದ್ರು. ಆದರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಇದೀಗ ನಿಧಾನವಾಗಿ ಸಾಮಾನ್ಯ ಜೀವನಕ್ಕೆ ಮರಳುತ್ತಿರುವ ದರ್ಶನ್ ಅತಿ ಶೀಘ್ರದಲ್ಲೇ ಶಿವಣ್ಣನ ಮನೆಗೆ ವಿಸಿಟ್ ಹಾಕಲಿದ್ದಾರಂತೆ. ಶಿವರಾಜ್ ಕುಮಾರ್ ಅವರಿಗೆ ಕರ್ನಾಟಕದಲ್ಲಿ ಮಾತ್ರವಲ್ಲ ಎಲ್ಲ ಭಾಷೆಗಳಲ್ಲೂ ಸ್ನೇಹಿತರಿದ್ದಾರೆ. ಅಣ್ಣವರ ಮಗನ ಆರೋಗ್ಯವನ್ನ ಪ್ರತಿದಿನ ಹಲವು ಸ್ಟಾರ್ ನಟರು ವಿಚಾರಿಸ್ತಾರಂತೆ. ಬಾಲಿವುಡ್ನ ಮಹಾನಾಯಕ ಅಮಿತಾಬ್ ಬಚ್ಚನ್ ಕೂಡ ಶಿವರಾಜ್ ಕುಮಾರ್ ಅವರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಇವರಷ್ಟೇ ಅಲ್ಲ, ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್, ತೆಲುಗು ಸೂಪರ್ ಸ್ಟಾರ್ ನಂದಮೂರಿ ಬಾಲಕೃಷ್ಣ ಸೇರಿದಂತೆ ಹಲವು ದಿಗ್ಗಜರು ಶಿವಣ್ಣ ಅವರಿಗೆ ಆಗಾಗ ಕರೆ ಮಾಡಿ ಆರೋಗ್ಯ ವಿಚಾರಿಸ್ತಾನೆ ಇರ್ತಾರಂತೆ. ಕ್ಯಾನ್ಸರ್ ವಿಚಾರ ತಿಳಿದಾಗ ಗೀತಕ್ಕಾಗಿ ಕಾಲ್ ಮಾಡಿ ಹೈದರಾಬಾದ್ಗೆ ಬರುವಂತೆ ಬಾಲಯ್ಯ ಹೇಳಿದ್ರಂತೆ. ಶಿವಣ್ಣನ ಚಿಕಿತ್ಸೆ ನಾನೇ ನೋಡಿಕೊಳ್ಳುವ ಬಗ್ಗೆಯೂ ಮಾತನಾಡಿದ್ರಂತೆ. ಒಟ್ಟಾರೆ ಡಾಕ್ಟರ್ ರಾಜ್ ಕುಟುಂಬದೊಡನೆ ಅಮಿತಾಬ್ ಬಚ್ಚನ್, ರಜನಿಕಾಂತ್ ಮತ್ತು ಬಾಲಯ್ಯ ಹಲವು ದಶಕಗಳಿಂದ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಅದು ಇಂದಿಗೂ ಮುಂದುವರೆದಿದೆ. ಕ್ಯಾನ್ಸರ್ ಗೆದ್ದು ಬಂದಿರುವ ಶಿವಣ್ಣ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಇತ್ತೀಚೆಗೆ ಅವರು ಸ್ವಲ್ಪ ದಿನ ವಿಶ್ರಾಂತಿ ಬಳಿಕ ಯಾಣಕ್ಕೆ ಭೇಟಿ ನೀಡಿದ್ರು. ವಿಶೇಷ ಅಂದರೆ ಶಿವರಾಜ್ ಕುಮಾರ್ 29 ವರ್ಷಗಳ ಬಳಿಕ ಪ್ರವಾಸಿ ತಾಣವಾಗಿರುವ ಯಾಣಕ್ಕೆ ಭೇಟಿ ನೀಡಿದ್ದಾರೆ. ಇದೇ ಜಾಗದಲ್ಲಿ 29 ವರ್ಷಗಳ ಹಿಂದೆ ಶಿವರಾಜ್ ಕುಮಾರ್, ರಮೇಶ್ ಹಾಗೂ ಪ್ರೇಮಾ ನಟನೆಯ ಸೂಪರ್ ಹಿಟ್ ನಮ್ಮೂರ ಮಂದಾರ ಹೂವೆ ಸಿನಿಮಾದ ಶೂಟಿಂಗ್ ನಡೆದಿತ್ತು. ತಾವು ಹಿಂದೆ ಯಾಣಕ್ಕೆ ಭೇಟಿ ನೀಡಿರುವ ಹಳೆಯ ಫೋಟೋ ಹಾಗೂ ಇತ್ತೀಚೆಗೆ ಭೇಟಿ ಕೊಟ್ಟ ಫೋಟೋವನ್ನ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿಕೊಂಡಿರುವ ಶಿವಣ್ಣ, ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ ಬರೆದುಕೊಂಡಿದ್ದಾರೆ. ಒಟ್ಟಾರೆ ಶಿವರಾಜ್ ಕುಮಾರ್ ನಿಧಾನವಾಗಿ ಬಣ್ಣದ ಲೋಕಕ್ಕೆ ಮರಳಲು ಸಿದ್ಧತೆ ನಡೆಸ್ತಾ ಇದ್ದಾರೆ. ಬರುವ ತಿಂಗಳಲ್ಲಿ ಸಿನಿಮಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಈಗಾಗಲೇ ಒಪ್ಪಿಕೊಂಡಿರುವ ಸಿನಿಮಾಗಳನ್ನು ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಲಿದ್ದಾರೆ. ಮತ್ತೆ ಹೊಸ ಪ್ರಾಜೆಕ್ಟ್ಗಳಿಗೆ ಸಹಿ ಹಾಕಲಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.